أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಬೀರ್ ಮೌನ್ ಘಟನೆಯ ಬಗ್ಗೆ ಹಜರತ್ ಮಿರ್ಜಾ ಬಶೀರ್ ಅಹಮದ್ ರಲಿಯಲ್ಲಾಹು ಅನ್ಹು ಹೀಗೆ ಬರೆಯುತ್ತಾರೆ. ಅರಬ್ ಗೋತ್ರದ ಸುಲೈಮ್ ಮತ್ತು ಗತ್ಫಾನ್ ನಜದ್ ಪ್ರದೇಶಗಳಿದ್ದ ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದರು. ಮುಸ್ಲಿಮರ ವಿರುದ್ಧ ಮಕ್ಕಾದ ಬಹುದೈವಾರಾಧಕರೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದರು. ಬನು ಅಮೀರ್ ಗೋತ್ರದ ಒಬ್ಬ ಮುಖಂಡನಾದ ಅಬೂ ಬರಾ ಅಮ್ರಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿಯಾಗಲು ಬಂದಾಗ ಅವನಿಗೆ ಬಹಳ ಮೃದುವಾಗಿ ವಾತ್ಸಲ್ಯಭರಿತವಾಗಿ ಇಸ್ಲಾಮಿಗೆ ತಬ್ಲೀಗ್ ಮಾಡಲಾಯಿತು. ಅವನು ಬಾಹ್ಯವಾಗಿ ಅಭಿರುಚಿ ತೋರಿಸುತ್ತಾ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತುಗಳನ್ನು ಬಹಳ ಆಸಕ್ತಿಯಿಂದ ಕೇಳಿದನು. ಅನಂತರ ಅವನು ಮುಸ್ಲಿಮನಾಗಲಿಲ್ಲ. ಅವನು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಹೀಗೆ ಹೇಳಿದನು: ತಾವು ನನ್ನ ಜೊತೆಗೆ ಕೆಲವು ಸಹಾಬರನ್ನು ಕಳಿಸಿರಿ. ಅವರು ನಜಾದ್ ನಿವಾಸಿಗಳಿಗೆ ತಬ್ಲೀಗ್ ಮಾಡಲಿ. ಅಲ್ಲಿನ ನಿವಾಸಿಗಳು ನಿಮ್ಮ ಆಹ್ವಾನವನ್ನು ಸ್ವೀಕರಿಸದಿರಲಾರರು ಎಂದು ನಾನು ನಿರೀಕ್ಷಿಸುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನಗೆ ನಜದ್ ನಿವಾಸಿಗಳ ಬಗ್ಗೆ ಶುಭ ಪ್ರತೀಕ್ಷೆ ಇಲ್ಲ. ಆಗ ಅಬು ಬರಾನ್ ತನ್ನೊಂದಿಗೆ ಬರುವುದವರಿಗೆ ಸಂರಕ್ಷಣೆ ನೀಡುವುದಾಗಿ ಖಾತರಿ ನೀಡಿದನು. ಅವನು ಒಂದು ಗೋತ್ರದ ಮುಖಂಡನೂ ಪ್ರಭಾವಶಾಲಿಯೂ ಆಗಿದ್ದ ಕಾರಣ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವನ ಬಗ್ಗೆ ದೃಢ ವಿಶ್ವಾಸ ಹೊಂದಿದರು ಮತ್ತು ಸಹಾಬರ ಒಂದು ಗುಂಪನ್ನು ನಜದ್ಗೆ ಕಳಿಸಿದರು. ಬುಖಾರಿ ಹದೀಸ್ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ: ರಅಲ್ ಮತ್ತು ಝಕ್ವಾನ್ ಮೊದಲಾದ ಗೋತ್ರಗಳ ಜನರು ತಾವು ಇಸ್ಲಾಂ ಧರ್ಮವನ್ನು ಸೇರುವುದಾಗಿ ಹೇಳಿ ತಮ್ಮ ಕೋಮಿನಲ್ಲಿರುವ ಇಸ್ಲಾಮಿನ ಶತ್ರುಗಳ ವಿರುದ್ಧ ತನಗೆ ಸಹಾಯ ಮಾಡಬೇಕೆಂದು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮನವಿ ಸಲ್ಲಿಸಿದರು. ಆ ಮನವಿ ಅಂಗೀಕರಿಸಿ ಸಹಾಬರ ಈ ಗುಂಪನ್ನು ಕಳಿಸಿದ್ದರು. ಅಬು ಬರಾ ಸಹ ಆ ಗೋತ್ರದ ಜನರೊಂದಿಗೆ ಆಗಮಿಸುವ ಸಾಧ್ಯತೆಗಳಿವೆ. ಅಂತೂ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಿಜರಿ ವರ್ಷ 4 ಸಫರ್ ತಿಂಗಳಲ್ಲಿ ಮುನ್ಜಿರ್ ಬಿನ್ ಅಮರ್ ರಲಿಯಲ್ಲಾಹು ಅನ್ಹುವರ ನಾಯಕತ್ವದಲ್ಲಿ 70 ಸಹಾಬಿಯರನ್ನು ಕಳುಹಿಸಿದರು. ಅವರೆಲ್ಲರೂ ಪವಿತ್ರ ಕುರ್ಆನ್ ಕಂಠಪಾಠ ಮಾಡಿದವರಾಗಿದ್ದರು. ಇಷ್ಟು ದೊಡ್ಡ ನಿರ್ಧಾರವನ್ನು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದರು. ಇದು ಇಸ್ಲಾಂ ಧರ್ಮದ ಪ್ರಚಾರವನ್ನು ಮಾಡುವ ಕಡ್ಡಾಯ ಕರ್ತವ್ಯವನ್ನು ಈಡೇರಿಸಲು ಮತ್ತು ಪವಿತ್ರ ಕೆಲಸವನ್ನು ವರ್ಧಿಸಲಿಕ್ಕೋಸ್ಕರವೂ ಆಗಿತ್ತು. ಈ ಘಟನೆಗೆ ಸಂಬಂಧಿಸಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಮಿರ್ ಬಿನ್ ತುಫೈಲ್ಗೆ ಬರೆದ ಒಂದು ಪತ್ರದ ಬಗ್ಗೆಯೂ ನಾನು ಪ್ರಸ್ತಾಪಿಸುತ್ತೇನೆ. ಹಜರತ್ ಹರಂ ಬಿನ್ ಮಲ್ಆನ್ ತಮ್ಮ 2 ಜೊತೆಗಾರರಾದ ಹಜರತ್ ಝೈದ್ ಬಿನ್ ಕಾಬ್ ಮತ್ತು ಹಜರತ್ ಮಂಜೀರ್ ಬಿನ್ ಮೊಹಮ್ಮದರ ಜೊತೆಗೆ ಪತ್ರವನ್ನು ಆಮಿರ್ ಬಿನ್ ತುಫೈಲ್ಗೆ ನೀಡಲು ಹೋದರು. ಆಮಿರ್ ಕಾಪಟ್ಯದಿಂದ ಅವರನ್ನು ಸ್ವಾಗತಿಸಿದನು. ಆದರೆ ಹಜರತ್ ಹರಾಮ್ ಬಿನ್ ಮಲ್ಹಾನ್ ತಬ್ಲೀಗ್ ಮಾಡಲು ಪ್ರಾರಂಭಿಸಿದಾಗ ಅಲ್ಲಿ ಹಾಜರಿದ್ದವರು ತಮ್ಮ ನೀಚತನವನ್ನು ಪ್ರಕಟಿಸುತ್ತಾ ಆ ನಿಷ್ಕಳಂಕ ದೂತನನ್ನು ಹಿಂಭಾಗದಿಂದ ಈಟಿಯಿಂದ ತಿವಿದುಕೊಂಡರು. ಆಗ ಹಜರತ್ ಹರಮ್ ಬಿನ್ ಮಲ್ಹಾನ್ ರಲಿಯಲ್ಲಾಹು ಅನ್ಹುವರ ನಾಲಿಗೆಯಿಂದ ಈ ಮಾತುಗಳು ಹೊರಡಲ್ಪಟ್ಟವು: ಅಲ್ಲಾಹು ಅಕ್ಬರ್, ಫತಹತ್ ರಬ್ಬಿಲ್ ಕಾಬಾ, ಅಲ್ಲಾಹನು ಕಾಬದ ಪ್ರಭುವಿನಾಣೆ, ನಾನು ಜಯಶಾಲಿಯಾದೆನು. ಆಮೀರ್ ತನ್ನ
ಗೋತ್ರದ ಜನರನ್ನು ಉದ್ದೇಶಿಸಿ ಅಲ್ಲಿದ್ದ ಇತರ ಮುಸ್ಲಿಮರನ್ನು ಹತ್ಯೆ ಮಾಡಲು ಹೇಳಿದನು. ಆದರೆ ಆತನ ಮಾತಿಗೆ ಅಲ್ಲಿದ್ದವರು ಒಪ್ಪಲಿಲ್ಲ. ಆಗ ಆಮಿರ್ ಸುಲೈಮಾನ್ ಗೋತ್ರದ ರಾಲ್ ಝಕ್ವಾನ್ ಮತ್ತು ಅಸಿಯಾರೊಂದಿಗೆ ಸೇರಿಕೊಂಡು ನಿರಪರಾಧಿಗಳು ನಿರಾಯುಧದಾರರು ಆದ ಆ ಮುಸ್ಲಿಮರನ್ನು ಗುಂಪನ್ನು ಆಕ್ರಮಣ ಮಾಡಿದನು. ಮುಸ್ಲಿಮರು ಅನಾಗರಿಕ ಕ್ರೂರಿಗಳೊಂದಿಗೆ ಹೇಳಿದರು, ನಮಗೆ ನಿಮ್ಮೊಂದಿಗೆ ಯಾವ ಹಗೆತನವೂ ಇಲ್ಲ, ನಾವು ಒಂದು ನಿಗದಿತ ಕೆಲಸಕ್ಕೋಸ್ಕರ ಬಂದಿದ್ದೇವೆ. ಆದರೆ ಅವರ ಮಾತನ್ನು ಗಮನಿಸದ ಶತ್ರುಗಳು ಎಲ್ಲರನ್ನೂ ಕೊಂದರು. ಈ ಘಟನೆಯಲ್ಲಿ ಹಜರತ್ ಅಬೂಬಕ್ಕರ್ ವಿಮೋಚಿಸಿದ ಗುಲಾಮನಾದ ಹಜರತ್ ಆಮಿರ್ ಬಿನ್ ಫಹೀರ್ ಎಂಬುವರು ಸಹ ಶಹೀದ್ ಆದ ಪ್ರಸ್ತಾಪಿಸಲ್ಪಟ್ಟಿದೆ. ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಹಜರತ್ ಅಬೂಬಕ್ಕರ್ ಮದೀನಕ್ಕೆ ಹಿಜರತ್ ಮಾಡಿದಾಗ ಹಜರತ್ ಆಮಿರ್ ಬಿನ್ ಫಹೀರ್ ರಲಿಯಲ್ಲಾಹು ಅನ್ಹು ಜೊತೆಗಿದ್ದರು. ಅವರು ಸಹ ಬಅರ್ ಮೌದ್ನ ಘಟನೆಯ ಸಂದರ್ಭದಲ್ಲಿ ಶಹೀದಾದರು. ಅವರ ಬಗ್ಗೆ ಆಮಿರ್ ಬಿನ್ ತುಫೈಲ್ ಹೇಳಿದ್ದಾನೆ, ನಾನು ನೋಡಿದೆ, ಆಮಿರ್ ಬಿನ್ ಫಹೀರ್ ಕೊಲ್ಲಲ್ಪಟ್ಟ ನಂತರ ಅವನ ದೇಹ ಆಕಾಶಕ್ಕೆ ಎತ್ತಲ್ಪಟ್ಟಿತು. ಅದು ಆಕಾಶ ಮತ್ತು ಭೂಮಿಯ ಮಧ್ಯೆ ಇತ್ತು. ಅನಂತರ ಅದನ್ನು ಕೆಳಗೆ ಇಳಿಸಲಾಯಿತು. ಆಮಿರ್ ಬಿನ್ ತುಫೈಲ್ ಆಗ ಮುಸ್ಲಿಮನಾಗಿದ್ದರೂ ಆ ದೃಶ್ಯ ಕಂಡಿದ್ದನು. ಸಹಾಬರು ಕೊಲ್ಲಲ್ಪಟ್ಟ ಸಮಾಚಾರ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಸಿದಾಗ ಆ ಸಮಾಚಾರವನ್ನು ಸಹಾಬರಿಗೆ ತಿಳಿಸಲಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೊಲ್ಲಲ್ಪಟ್ಟ ಸಹಾಬರು ಪ್ರಾರ್ಥಿಸಿದ್ದು, ನಮ್ಮ ಪ್ರಭುನ ಬಗ್ಗೆ ಸಹೋದರರಿಗೆ ತಿಳಿಸು, ನಾನು ನಿಮ್ಮ ಬಗ್ಗೆ ತೃಪ್ತನಾಗಿದ್ದೇನೆ, ನೀನು ನಮ್ಮೊಂದಿಗೆ ತೃಪ್ತನಾಗಿರು ಎಂದು. ಹಜರತ್ ಆಮಿರ್ ಬಿನ್ ಫಹೀರನ್ನು ಹತ್ಯೆ ಮಾಡಿದ ಜಬ್ಬಾರ್ ಬಿನ್ ಸಲ್ಮಾ ಅನಂತರ ಮುಸ್ಲಿಮರಾದರು. ಅವರು ಹೇಳುತ್ತಾರೆ, ನನ್ನನ್ನು ಇಸ್ಲಾಮಿನ ಕಡೆಗೆ ಆಕರ್ಷಿಸಿದ್ದು ಏನೆಂದರೆ, ನಾನು ಆಮಿರ್ ಬಿನ್ ಫಹೀರನ್ನು ಶಹೀದರನ್ನಾಗಿ ಮಾಡಿದಾಗ ಅವರ ಬಾಯಿಯಿಂದ ತಾನಾಗಿಯೇ ಈ ಶಬ್ದಗಳು ಹೊರಬಂದವು, ಫಜಲ್ತು ವರಬ್ಬಿಕ ಕಾಬಾ, ಕಾಬದ ಪ್ರಭುವಿನ ಆಣೆ, ನಾನು ಜಯಶಾಲಿಯಾದೆನು. ಈ ಮಾತುಗಳು ನನ್ನ ಹೃದಯದೊಳಗೆ ಇಳಿದವು. ಆ ಮಾತಿನ ಅರ್ಥ ಏನೆಂದು ನಾನು ಯೋಚಿಸತೊಡಗಿದೆನು. ನಾನು ಅನಂತರ ಜನರೊಂದಿಗೆ ಅದರ ಕಾರಣ ಕೇಳಿದಾಗ ನನಗೆ ತಿಳಿಯಿತು, ಮುಸ್ಲಿಮರು ಅಲ್ಲಾಹನ ಮಾರ್ಗದಲ್ಲಿ ಜೀವನವನ್ನು ಅರ್ಪಿಸುವುದು ಬಹಳ ದೊಡ್ಡ ಯಶಸ್ಸು ಎಂದು ಗಣಿಸುತ್ತಾರೆ. ಈ ವಿಷಯ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರಿತು ಎಂದರೆ ನಾನು ಮುಸ್ಲಿಮನಾದೆ. ಈ ಘಟನೆಯಲ್ಲಿ ಸೇರಿದ ಎಲ್ಲ ಸಹಾಬರ ಹೆಸರುಗಳು ಜೀವನ ಚರಿತ್ರಾ ಗ್ರಂಥಗಳಲ್ಲಾಗಲಿ ಇತರ ಚರಿತ್ರೆಯ ಗ್ರಂಥಗಳಾಗಲಿ ಉಲ್ಲೇಖಿತವಾಗಿಲ್ಲ. ಅಂದಾಜು 29 ಸಹಾಬರ ಹೆಸರು ಮಾತ್ರ ದಾಖಲಿಸಲ್ಪಟ್ಟಿದೆ. ಕೊಲ್ಲಲ್ಪಡದೆ ರಕ್ಷಿಸಲ್ಪಟ್ಟ 2 ಸಹಾಬರ ಹೆಸರುಗಳು ಹೀಗಿವೆ: ಹಜರತ್ ಆಮರ್ ಬಿನ್ ಉಮಯ್ಯ ಝಮ್ರಿ ಮತ್ತು ಹಜರತ್ ಮನ್ಜೀಮ್ ಬಿನ್ ಮೊಹಮ್ಮದ್. ಅನಂತ ಹಜರತ್ ಮುನ್ಜೀರ್ ರಲಿಯಲ್ಲಾಹು ಅನ್ಹು ಹೋರಾಡುತ್ತಾ ಶಹೀದಾದರು. ಆಮಿರ್ ಬಿನ್ ತುಫೈಲ್ ತನ್ನ ತಾಯಿಯ ಪರವಾಗಿ ಒಬ್ಬ ಗುಲಾಮನ್ನು ವಿಮೋಚಿಸುವುದಾಗಿ ಹರಕೆ ಮಾಡಿದ. ಆ ಕಾರಣದಿಂದ ಮತ್ತು ಹಜರತ್ ಅಮರ್ ರಲಿಯಲ್ಲಾಹು ಅನ್ಹರ ಗೋತ್ರವಾದ ಮಜಿರ್ನೊಂದಿಗೆ ಸಂಬಂಧ ಹೊಂದಿದ ಕಾರಣದಿಂದ ಅರಬ್ ಆಚಾರ ಪ್ರಕಾರ ಹಜರತ್ ಉಮರ್ ಅವರ ಹಣೆಯ ಮೇಲಿನ ಕೆಲವು ಕೂದಲುಗಳನ್ನು ಕತ್ತರಿಸಿ ನಂತರ ಅವರನ್ನು ವಿಮೋಚನೆಗೊಳಿಸಲಾಯಿತು. ಅಲ್ಲಿಂದ ಹೊರಟ ಹಜರತ್ ಆಮರ್ ಒಂದು ಸ್ಥಳದಲ್ಲಿ ಬನು ಆಮಿರ್ ಅಥವಾ ಬನು ಸುಹೈಮ್ ಗೋತ್ರದ 2 ವಧಿಸಿದರು. ಆದರೆ ಆ 2 ಗೋತ್ರದವರೊಂದಿಗೆ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಶಾಂತಿಯ ಒಪ್ಪಂದ ಮಾಡಿಕೊಂಡಿದ್ದರು. ಆದರೆ ಅದು ಹಜರತ್ ಆಮರ್ ರಲಿಯಲ್ಲಾಹು ಅನ್ಹುವರಿಗೆ ತಿಳಿದಿರಲಿಲ್ಲ. ಆದ್ದರಿಂದ ಅವರು ಪರಿಹಾರಧನ ನೀಡಲಾಯಿತು. ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮತ್ತು ಸಹಾಬರಿಗೆ ರಜಿಯಾ ಘಟನೆಯ ಮತ್ತು ಬಿಆರ್ ಮೌನ್ ಘಟನೆಯ ಬಗ್ಗೆ ಸಮಾಚಾರಗಳು ಅಂದಾಜು ಒಂದೇ ಸಮಯದಲ್ಲಿ ಲಭಿಸಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತೀವ್ರವಾಗಿ ದುಃಖಿತವಾಗಿದ್ದರು. ಅದಕ್ಕೆ ಮೊದಲು ಮತ್ತು ಅನಂತರ ದುಃಖ ಅವರು ಅನುಭವಿಸಿರಲಿಲ್ಲ. ಅಂದಾಜು 80 ಸಹಾಬರು ವಂಚಿಸಲ್ಪಟ್ಟು ಅನಾಚಾನಕ್ಕಾಗಿ ಕೊಲ್ಲಲ್ಪಟ್ಟಿದ್ದರು. ಅವರಲ್ಲಿ ಬಹುತೇಕ ಮಂದಿ ಪವಿತ್ರ ಕುರ್ಆನ್ ಬಾಯಿಪಾಠ ಮಾಡಿದವರು, ಹಾಫಿಜ್ಗಳು ಆಗಿದ್ದರು. ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ಸಮಾಚಾರ ತನ್ನ 80 ಪವಿತ್ರ ಮೃತ್ಯುವಿಗೆ ಸಮಾನರಾದ ಸಮಾಚಾರವಾಗಿತ್ತು. ಆದರೆ ಎಲ್ಲ ಸಂದರ್ಭದಲ್ಲಿಯೂ ಸಹನೆ ತೋರಬೇಕೆಂಬ ಉಪದೇಶವನ್ನು ಇಸ್ಲಾಂ ನೀಡುತ್ತದೆ.
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಮಾಚಾರವನ್ನು ಆಲಿಸಿ ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್ ಎಂದು ಹೇಳಿದರು. ಹೀಗೆ ಸಂಭವಿಸಿದ ಅಬೂ ಬರ್ಆನ್ನ ಕಾರಣದಿಂದಾಗಿ ನಾನು ಅವರನ್ನು ಕಳುಹಿಸಲು ಇಷ್ಟಪಟ್ಟಿರಲಿಲ್ಲ. ಅನಂತರ ಅವರು ಮೌನವನ್ನು ಅವಲಂಬಿಸಿದರು. ರಜಿಯಾ ಘಟನೆ ಮತ್ತು ಬಿಆರ್ ಮೌನ ಘಟನೆ ಸಂಭವಿಸಿದ ನಂತರ 1 ತಿಂಗಳು ಪ್ರತಿದಿನ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಬಹ್ ನಮಾಜ್ನಲ್ಲಿ ಅತ್ಯಂತ ದುಃಖದಿಂದ ರಅಲಾ, ಝಕಾವಾನ್, ಆಯಿಷಾ ಮತ್ತು ಬನು ಲಹಯಾನ್ ಗೋತ್ರಗಳ ಹೆಸರು ಹೇಳುತ್ತಾ ಅಲ್ಲಾಹನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿದ್ದರು. ಹೇ ನಮ್ಮ ಪ್ರಭು, ನಮ್ಮ ಸ್ಥಿತಿಯ ಬಗ್ಗೆ ಕರುಣೆದೋರು. ಇಸ್ಲಾಮಿನ ಶತ್ರುಗಳನ್ನು ತಡೆಗಟ್ಟು. ಅವರನ್ನು ನಿನ್ನ ಧರ್ಮವನ್ನು ನಾಶ ಮಾಡಲು ನಿಷ್ಕರುಣೆಯಿಂದ ಮತ್ತು ಕಠಿಣ ಹೃದಯಿಗಳಾದ ನಿರಪರಾಧಿಗಳಾದ ಮುಸ್ಲಿಮರನ್ನು ರಕ್ತಪಾತ ಮಾಡುತ್ತಿದ್ದಾರೆ. ಈ ವಿಷಯ ಮುಂದುವರಿಯುವುದು ಇನ್ಶಾ ಅಲ್ಲಾಹ್. ನಾನು ಯಾವಾಗಲೂ ನಿಮ್ಮೊಂದಿಗೆ ಹೇಳುತ್ತಿರುವ ಹಾಗೆ ಪ್ಯಾಲೆಸ್ತೀನ್ನ ದೌರ್ಜನ್ಯ ಪೀಡಿತವಾದ ಜನರಿಗೋಸ್ಕರ ಪ್ರಾರ್ಥಿಸುವುದನ್ನು ಮುಂದುವರಿಸಿರಿ. ಅಲ್ಲಾಹನು ದೌರ್ಜನ್ಯಗಾರರನ್ನು ಹಿಡಿದೋಡುವ ವ್ಯವಸ್ಥೆ ಬೇಗನೆ ಮಾಡುವಂತಾಗಲಿ. ಆ ಸಹಾಬರನ್ನು ಹತ್ಯೆ ಮಾಡಿದ ಹಾಗೆ ನಿಷ್ಕಳಂಕರಾದ ಜನರನ್ನು ಕೊಲ್ಲಲಾಗುತ್ತಿದೆ. ಪ್ಯಾಲೆಸ್ತೀನ್ ಜನರನ್ನು ವಂಚನೆಯಿಂದ ಒಂದು ಸ್ಥಳಕ್ಕೆ ಕಳಿಸಲಾಗುತ್ತಿದೆ, ಕೆಲವು ಸಾರಿ ಇನ್ನೊಂದು ಸ್ಥಳಕ್ಕೆ ಕಳಿಸಲಾಗುತ್ತದೆ. ಅನಂತರ ಅವರ ಮೇಲೆ ಬಾಂಬ್ ದಾಳಿ ನಡೆಸಲಾಗುತ್ತದೆ. ಸರ್ವಶಕ್ತನಾದ ಅಲ್ಲಾಹನು ದಯೆ ತೋರುವವನಾಗಲಿ. ಲೋಕದ ಸ್ಥಿತಿ ಸುಧಾರಣೆಯ ಬಗ್ಗೆ ಸಹ ಪ್ರಾರ್ಥಿಸಲಿ. ಲೋಕ ಬಹಳ ವೇಗವಾಗಿ ವಿನಾಶದೆಡೆಗೆ ಸಾಗುತ್ತಿದೆ. ಯುದ್ಧದ ಚಿಹ್ನೆಗಳು ವರ್ಧಿಸುತ್ತಾ ಇವೆ. ಅಲ್ಲಾಹನು ಅಹ್ಮದಿಯರನ್ನು ಯುದ್ಧದ ಕೆಟ್ಟ ಪರಿಣಾಮಗಳಿಂದ ಅದರ ಕೆಡುಕುಗಳಿಂದಲೂ ಸಂರಕ್ಷಿತವಾಗಲಿ. ಪಾಕಿಸ್ತಾನದಲ್ಲಿ ಅಹ್ಮದಿಯರಿಗೋಸ್ಕರ ವಿಶಿಷ್ಟ ಪ್ರಾರ್ಥನೆ ಮಾಡಿರಿ. ಈಗ ಅವರ ಕಷ್ಟಗಳು ವರ್ಧಿಸುತ್ತಾ ಇದೆ. ಅಲ್ಲಾಹನು ದಯೆ ತೋರಲಿ ಮತ್ತು ದೌರ್ಜನ್ಯಗಾರರನ್ನು ಅಹ್ಮದಿಯರಿಗೆ ವಿಮೋಚನೆ ನೀಡುವಂತಾಗಲಿ. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.